ನಮಸ್ಕಾರ ಎಲ್ರಿಗೂ. ಮಲೆನಾಡು ಅಂದ್ರೇ ಕೃಷಿ ಭೂಮಿ. ಹಾಗಾಗಿ ಇಲ್ಲಿ ಹತ್ತಾರು ಬೆಳೆಗಳನ್ನು ಬೆಳೆಯುವಂಥದ್ದು. ಹಾಗೆಯೇ ವಾಣಿಜ್ಯ ಬೆಳೆಗಳಂಥ ಕಾಫಿ, ಅಡಿಕೆ, ಮೆಣಸು, ಏಲಕ್ಕಿ ಮುಂತಾದ ಬೆಳೆಗಳನ್ನು ಬೆಳೆಯೋದು ಇಲ್ಲಿನ ಸಂಪ್ರದಾಯ. ಹಾಗೆಯೇ ಈಗ ಒಳ್ಳೆ ಮಳೆ ಆಗಿರೋದ್ರಿಂದ ಈಗ ಮೊದಲನೇ ಬಾರಿಗೆ ಕಾಫಿ ಗಿಡ ಒಳ್ಳೆ ಚಿಗುರು ಬಂದಿರುತ್ತೆ. ಹಾಗಾಗಿ ಅದನ್ನು ಗಿಡನ ಹತೋಟಿಗೆ ತರಬೇಕು. ಅಂದರೆ ಗಿಡನ ಕಸಿ ಮಾಡಬೇಕು. ಕೊಂಬೆ ಚಿಗುರಾಗಿರ್ಬೋದು ಅಥವಾ ಅದರಲ್ಲಿರುವಂಥ ಒಣ ಕಡ್ಡಿ ಅದನ್ನೆಲ್ಲ ತೆಗಿಬೇಕು. ಹಾಗಾಗಿ ಇಲ್ಲಿ ಒಂದು ಕಡೆ ನಾನು ಬಂದಿದ್ದೀನಿ. ಅಲ್ಲಿ ಅವರು ಗಿಡ ಕಸಿನ ಮಾಡ್ತಾಯಿದ್ದಾರೆ. ನೋಡುವ ಅವರು ಹೇಗೆ ಮಾಡ್ತಿದ್ದಾರೆ, ಏನು ಅದರಿಂದ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನು ಗಿಡನ ಹತೋಟಿಗೆ ತರಬೇಕು ಅನ್ನೋದನ್ನ ಒಂದು ಸಣ್ಣ ರೀತಿಯಲ್ಲಿ ವಿವರಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡುವ, ಮಾತಾಡಿಸುವ. ನೋಡೋಣ. ಅವರನ್ನು ಮಾತಾಡಿಸ್ಬೇಕಾದ್ರೆ ಮುಂಚೆ ಹೀಗೆ ಒಂದು ಸಲ ಕಣ್ಣಾಯಿಸಿ ನೋಡುವ ಗಿಡಗಳು ಯಾವ ರೀತಿ ಕಾಣ್ತಿದ್ದಾವೆ ಅಂತ ನಾನು ನೋಡ್ಬೋದು. ಹಾಗೆಯೇ ಅವರು ಗಿಡ ಕಸಿ ಮಾಡ್ತಾಯಿದ್ದಾರೆ. ಈಗ ನೋಡಿ ಯಾವುದೆಲ್ಲ ರೆಕ್ಕೆಗಳನ್ನ ಕಟ್ ಮಾಡ್ತಿದ್ದಾರೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ಬೋದು ನೀವು. ಮಳೆ ಬಂದು ಚಿಗುರು ಬಂದಿದ್ದರೂ ಕೂಡ ಕೆಲವೊಂದು ರೆಕ್ಕೆಗಳನ್ನ ಕತ್ತರಿಸ್ತಾ ಇದ್ದಾರೆ. ಅದು ಯಾಕೆ ಅಂತ ಅವ್ರ ಹತ್ರ ಕೇಳಿದಾಗ, ಮಳೆ ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ಆ ಫಸಲು, ಅದರಲ್ಲಿರುವಂಥ ಬೆಳೆ ನಿಲ್ಲೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ರೆಕ್ಕೆಗಳನ್ನ ಅವರು ಅನಿವಾರ್ಯವಾಗಿ ತೆಗಿಲೇಬೇಕಾಗುತ್ತೆ. ಆದರೂ ತುಂಬ ಫಸಲಿದ್ದಾಗ ಮಾತ್ರ ಆ ರೆಕ್ಕೆಗಳನ್ನ ಬಿಡ್ತಾರೆ. ಕೇವಲ ಒಂದು ಗಿಡ ಕಸಿ ಮಾಡೋಂಥ ವಿಡಿಯೋ ಮಾತ್ರ ನಾನು ಮಾಡಿದ್ದೀನಿ. ನೋಡಿ ಅವ್ರು ಯಾವ ರೀತಿ ಮಾಡ್ತಾಯಿದ್ದಾರೆ ಕಸಿನ ಅಂಥೇಳಿ. ಕೆಲವೊಂದು ರೆಕ್ಕೆಗಳನ್ನ ತೆಗಿತಾ ಇದ್ದಾರೆ, ಕೆಲವೊಂದು ರೆಕ್ಕೆಗಳನ್ನ ಬಿಡ್ತಾಯಿದ್ದಾರೆ. ಅವರನ್ನೇ ವಿಚಾರಿಸೋಣ ಯಾವ ಕಾರಣಕ್ಕೋಸ್ಕರ ಕೆಲವು ರೆಕ್ಕೆಗಳನ್ನು ತೆಗಿತಿದ್ದಾರೆ, ಏನು ಎಂತ ಅಂತ. ಮಳೆ ಬಂದಮೇಲೆ ಅಂದರೆ ಹೊಸ ಚಿಗುರು ಬಂದಮೇಲೆ ಒಂದು ದಿನಕ್ಕೆ ಎಷ್ಟು ಗಿಡ ಕಡಿಬೋದು? ಹೌದಾ? ಹಾಂ. ಅಲ್ಲ, ನಮಗೆ ಅದಕ್ಕಿಂತ ಗಿಡ ಕಸಿ ಮಾಡೋದಿಗೆ ಯಾವ್ದು ರೆಕ್ಕೆ ಬಿಡಬೇಕು, ಯಾವ್ದು ಕಡಿಬೇಕು ಅನ್ನೋದು ಹೆಂಗೆ ಗೊತ್ತಾಗ್ತದೆ? ಅರ್ಧ ಅಡಿ ಇರುತ್ತೆ ನೋಡಿ, ಹಿಂಗೆ ಈ ಥರ ಹಿಡಿದು ಅರ್ಧ ಅಡಿಂದ ಈ ಕಡೆಗೆ ಇದ್ದರಕ್ಕೆ ಒಳಗೆ ಬಂದರೆ ತೆಗಿಬೇಕು ಅದನ್ನ ಪೂರ್ತಿ. ಹಿಂಗೆ ಅರ್ಧ ಅಡಿಂದ ಈ ಕಡೆ ಇಲ್ಲ ಅಂದರೆ ಈ ಕಡೆ ತನಕ ಹಿಂಗೆ ಈ ಕಡೆ ಜೊತೆ ಬಿಡಬೇಕು. ಇದು ಅರ್ಧ ಅಡಿ ನಿಂಗೆ. ಈಗ ಅರ್ಧ ಅಡಿ ನೋಡಿ ಸರಿ ಅದೇ. ಇಲ್ಲಿ ನೆತ್ತಿಗೆ ತೊಂದರೆ ಇಲ್ಲ. ಇಲ್ಲಿ ನೆತ್ತಿಗಿದ್ದಿದ್ರೆ ನಿಂಗೆ ಗಿಡ ಕುಡಿ ಬರ್ತದೆ. ನೆತ್ತಿಗೆ ಹೇಳೋದು ಯಾವತ್ತೂ ಅರ್ಧ ಅಡಿ ಬಿಡಬಾರ್ದು. ಅರ್ಧ ಅಡಿ ಬಿಟ್ಟೆ ಗಿಡ ಹಾಳು. ನಿಂಗೆ ಗಿಡದಾಗ ಯಾವುದು ಅರ್ಧ ಅಡಿ ಇಲ್ಲ ನೋಡು. ಈಗ ಅರ್ಧ ಅಡಿ ಈ ಕಡೆಗೆ ಇರೋದಾ, ಗಿಡ ಮಾತ್ರ ನಿಂಗೆ ಬೈಲ. ಗಿಡ ಫುಲ್ ಓಪನ್ ಮಾಡಬೇಕು. ಓಪನ್ ಮಾಡಬೇಕು. ಅರ್ಧ ಅಡಿ ಬಂದರೆ ಓಪನ್ ಮಾಡಲೇಬೇಕು. ಚೆನ್ನಾಗದೆ ಅರ್ಧ ಅಡಿ ಇರಲಿ ಅಂದ್ಬಿಟ್ಟು ಅದು ಗಿಡ ಹೇಳ್ತಾನೆ ಇಲ್ಲ ನಿಮಗೆ. ಹೌದು, ಯಾರನ್ನೇ ಕೇಳಿದ್ರು ಇಲ್ಲಿ ಸುಮಾರು ಜನ ಅಂತ ನಾನು ಕೇಳಿದೆ. ಅವರೆಲ್ಲ ಹಂಗೆ ಹೇಳಿದ್ದು, ಗಿಡ ಕಸಿ ಅವರು ಚೆನ್ನಾಗಿ ಮಾಡ್ತಾರೆ, ಮತ್ತು ಸಾಧಾರಣ ಯಾರಿಗೂ ಅಷ್ಟು ಒಂದು ಇದಿಲ್ಲ ಅಂತ. ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ ಫಸ್ಲದ. ಹಂಗೆ ನಮಗೆ ಯಾವ್ದು ತೆಗಿಗೂ ನಿಂಗೆ ಬರಲ್ಲ. ಹೌದು, ಫಸಲು ಜಾಸ್ತಿ ಇದ್ರೆ ಗಿಡ ಕಡಿಬಾರ್ದು ಅಂತ. ಕಡಿ ನೋಡಿ ಈ ಥರದೇ ನೋಡೋದಕ್ಕಂದ್ರೆ ಈ ರೆಕ್ಕೆ ತೆಗಿಬೇಕಾ? ಹೌದು, ಈ ರೆಕ್ಕೆ ತೆಗಿಬೇಕು. ಅದು ಒಳಗೆ ಬಂದಿರೋ ಈ ರೆಕ್ಕೆಗೆ ಈ ಥರ ಫಸಲಿದ್ರೆ ಹೆಂಗೆ ತೆಗಿತೀಯ? ಹೌದಾ? ಕೈ ಬರಲ್ಲ ನಮಗೆ. ಬಟ್ಟೆ ಕಸಿಯಾರು ಹಿಂಗೆ ಏನಿಲ್ಲ ಅಂದರೆ ಕೊಟ್ಟು ಉಳಿಸ್ತಿದ್ವಿ. ನೋಡೋದ್ರಲ್ಲಿ ಆ ನೆತ್ತಿ ರೆಕ್ಕೆ ಬಿಟ್ಟಿಂಗ್ ಅದ್ರ ಫಸಲಿದ್ದು ಬಿಡಲೇಬೇಕಾಗ್ತದೆ. ಹೌದು, ಆ ಥರ ಆ ಗಿಡನೂ ಚೆನ್ನಾಗಿದೆ. ನನ್ನ ಲೆಕ್ಕದಲ್ಲಿ ಕಾಫಿ ಗಿಡ ಕಸಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದರೆ ಯೋಚನೆ ಮಾಡಿ ಕೆಲವೊಂದು ರೆಕ್ಕೆಗಳನ್ನ ಬಿಡಬೇಕು, ಕೆಲವೊಂದು ರೆಕ್ಕೆಗಳನ್ನ ಕಟ್ ಮಾಡಬೇಕು, ಆ ಬೆಳೆನ ಉಳಿಸಬೇಕು. ಕೇವಲ ಕಸಿ ಅಂತ ಹೇಳಿದರೆ ಒಟ್ಟಾರೆ ಎಲ್ಲ ರೆಕ್ಕೆಗಳನ್ನು ಕಡಿಲಿಕ್ಕೂ ಕೂಡ ಆಗೋದಿಲ್ಲ. ಹಾಗೆಯೇ ಎಲ್ಲ ರೆಕ್ಕೆಗಳನ್ನು ಬಿಡಲಿಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಕಾಫಿ ಗಿಡನ ಹತೋಟಿಗೆ ತರಬೇಕಾದ್ರೆ ತುಂಬ ಯೋಚನೆ ಮಾಡಿ ಕೆಲಸಗಳನ್ನ ಕೂಡ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.